ಸಮಸ್ತ ಕೇವಲಿಗಳಿಗೆ ಜಯವಾಗಲಿ. ಸಮಸ್ತ ಗುರುಗಳಿಗೆ ಜಯವಾಗಲಿ. ಒಬ್ಬಳು ಅಜ್ಜಿ ಬಹಳ ದೂರದ ಊರಿಗೆ ಏನೋ ಒಂದು ಗಂಟು ಕಟ್ಟಿ ಚೀಲವನ್ನ ತನ್ನ ತಲೆಯ ಮೇಲೆ ಇಟ್ಟುಕೊಂಡು ಕಾಡಿನ ದಾರಿಯಲ್ಲಿ ಹೋಗ್ತಾ ಇದ್ಲು. ಅದು ಬಹಳ ಭಾರವಾಗಿತ್ತು. ಅಜ್ಜಿಗೆ ಬಹಳ ಸುಸ್ತಾಗುತ್ತಿತ್ತು ಅದನ್ನು ತಗೊಂಡು ಹೋಗೋದಿಕ್ಕೆ. ಯಾರು ಸಿಕ್ಕಿದ್ರು ಸಾಕಪ್ಪ, ಯಾರಿಗಾರು ಇದನ್ನ ಕೊಡ್ಬೇಕು ಅಂತ ಹೇಳಿ ವಿಚಾರ ಮಾಡ್ತಾ ಇದ್ಲು. ಅಷ್ಟೊತ್ತಿಗೆ ಹಿಂದಿನಿಂದ ಒಬ್ಬ ಕುದುರೆ ಸವಾರ ಬಂದ. ಅವನನ್ನ ನಿಲ್ಲಿಸಿದ್ಲು ಅಜ್ಜಿ. ನಿಲ್ಲಿಸಿ ಹೇಳಲು, ಕುದುರೆ ಸವಾರ, ನನಗೊಂದು ಉಪಕಾರ ಮಾಡಪ್ಪ, ನನಗೆ ವಯಸ್ಸಾಗಿದೆ, ನನಗೆ ನಡಿಯಕ್ ಆಗ್ತಾ ಇಲ್ಲ, ಬಾಯಾರಿಕೆ ಬೇರೆ ಆಗ್ತಾ ಇದೆ. ಆ ಪಕ್ಕದ ಊರು ಕಾಣ್ತಾ ಇದೆಯಲ್ಲ, ಅಲ್ಲಿವರೆಗೆ ತಗೊಂಡೋಗಿ ಆ ಕಟ್ಟೆ ಮೇಲೆ ಇದನ್ನ ಇಟ್ಟು ಬಿಡು, ನಾನು ಅಲ್ಲಿಗೆ ನಿಧಾನವಾಗಿ ಬರ್ತೀನಿ ಅಂತ ಹೇಳಿದ್ಲು ಅಜ್ಜಿ. ಆದ್ರೆ ಅಹಂಕಾರಿಯಾದಂತಹ ಕುದುರೆ ಸವಾರ ಹೇಳ್ದ, ಹೋಗಜ್ಜಿ, ಇದು ನನ್ನ ಕುದುರೆ, ನಿನ್ನ ಯಾರು ಊರ್ ಮನ್ಸರದೆಲ್ಲನೂ ಸಾಮಗ್ರಿ ಸಾಗಿಸೋದಿಕ್ಕಲ್ಲ ಇದು ಅಂತ ಹೇಳ್ದ. ಸೀದಾ ಹೋಗಿಬಿಟ್ಟ. ಆದರೆ ಆ ವ್ಯಕ್ತಿ ಒಂದು ಸ್ವಲ್ಪ ದೂರ ಹೋದಾಗ ಅವನಿಗೆ ಮಸ್ತಿಷ್ಕದಲ್ಲಿ ಒಂದು ವಿಷಯ ಬಂತು. ಏನು ಅಂತಂದ್ರೆ, ನಾನು ಆ ಗಂಟನ್ನ ತಗೋಬೇಕಾಗಿತ್ತು. ಯಾಕೆಂತಂದ್ರೆ ಆ ಅಜ್ಜಿ ಅದರೊಳಗಡೆ ಏನಾರು ಒಡವೆಗಳು, ಹಣ ಏನಾರು ಇಟ್ಟಿದ್ರೆ ಅದನ್ನು ನಾನು ತೆಗೆದುಕೊಂಡು ಅದನ್ನು ಹಾಗೆ ಅಲ್ಲಿ ಖಾಲಿ ಇಡಬಹುದಿತ್ತು ನಾನಲ್ವಾ. ವಿಚಾರ ಮಾಡ್ದ. ನಿಧಾನಕ್ಕೆ ಕುದುರೆಯನ್ನ ತಿರುಗಿಸಿ ಮರಳಿ ಬಂದ ಅಜ್ಜಿ ಹತ್ರ. ಅಜ್ಜಿ ಅದನ್ನ ಕೊಡು, ನಾ ತಗೊಂಡು ಹೋಗ್ತೀನಿ ಅಂತ ಹೇಳ್ದ. ಆವಾಗ ಅಜ್ಜಿಯ ಮನಸ್ಸು ಬದಲಾಗಿ ಹೋಗಿತ್ತು. ಅಜ್ಜಿ ಅಂದ್ಲು, ಬೇಡ ಮಗನೇ, ಹೋಗು, ಇನ್ನಿಲ್ಲಿ ಊರ ಹತ್ರ ಬಂತು, ನಾನೇ ತಗೊಂಡು ಹೋಗ್ತೀನಿ ಅಂತ ಹೇಳಲು. ಇಲ್ಲ ಪರವಾಗಿಲ್ಲ ಅಜ್ಜಿ, ಕೊಡು ಅಂತಂದ. ಬೇಡಪ್ಪ, ಧನ್ಯವಾದ, ನೀ ಹೋಗು ಅಂತ ಹೇಳಿ ಅಜ್ಜಿ ಹೇಳಲು. ಇದು ಯಾವ ಉದಾಹರಣೆ, ಯಾಕೆ, ಏನ್ ಕಾರಣ ಇದನ್ನ ಹೇಳೋದಿಕ್ಕೆ? ನೋಡಿ, ಒಂದೊಂದ್ಸಲ ಏನಾಗ್ತದೆ ಅಂತಂದ್ರೆ, ನಾವು ಯಾರಿಗಾರು ಕೆಟ್ಟದನ್ನ ಬಯಸ್ತೀವಲ್ಲ, ಅವರ ಮನಸ್ಸಿನಲ್ಲೂ ಕೂಡ ನಮ್ಮ ಬಗ್ಗೆ ಕೆಟ್ಟ ಭಾವನೆಯೇ ಉತ್ಪತ್ತಿ ಆಗ್ತದೆ. ನಾವು ಯಾರಿಗಾರು ಒಳ್ಳೇದು ಮಾಡ್ಬೇಕು ಅಂತ ಬಯಸ್ತೀವಲ್ಲ, ಸಾಕಷ್ಟು ಜೀವಗಳಲ್ಲಿ ನಮ್ಮ ಬಗ್ಗೆ ಒಳ್ಳೆ ಒಪಿನಿಯನ್ನೇ ಉತ್ಪತ್ತಿ ಆಗ್ತದೆ. ಇದೊಂದು ರೀತಿ ಪ್ರಾಕ್ಟಿಕಲ್ ಸತ್ಯ ಇದೆ. ಬೇಕಾದ್ರೆ ನೀವು ನಿಮ್ಮ ಜೀವನದಲ್ಲಿ ಇದು ಆಗಿರ್ಬೋದು, ಬೇಕಾದ್ರೆ ನೋಡ್ರಿ.